ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈಸ್ ಅ ಡೈರೆಕ್ಟರ್, ಈಸ್ ಅ ರೈಟರ್. ಸಿನಿಮಾ ಫೀಲ್ಡ್ ಅಲ್ಲಿ ಬಹುದೊಡ್ಡ ಸಾಧನೆಗಳನ್ನ ಮಾಡಿ ಈಗ ಯೂಟ್ಯೂಬ್ ಕ್ಷೇತ್ರಕ್ಕೆ ಬಂದು ಇಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ದಟ್ ಈಸ್ ಒನ್ ಅಂಡ್ ಓನ್ಲಿ ರಘುರಾಮ್ ಸರ್. ನಮಸ್ಕಾರ ಶ್ರೀನಿವಾಸ್ ಅವರೇ. ಇನ್ನೂ ಏನು ಸಾಧನೆ ಮಾಡಿಲ್ಲ. ನಾನು ನಿಮ್ಮ ಥರನೇ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡಿದ್ದೀನಿ, ಏರು ಇಳುತ್ತಾ ಕಂಡಿದ್ದೀನಿ. ಸಿನಿಮಾ ಜೊತೆಗೆ ಇವಾಗಿನ ಈ ಯೂಟ್ಯೂಬ್ ಜರ್ನಿನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಬಾಲ್ಯ ಇಲ್ಲಿ ಮೈಸೂರಿನಲ್ಲಿ ಹುಟ್ಟಿದ್ದು ಒಂದು ಸಾಧಾರಣ ಒಂದು ಮಿಡ್ಲ್ ಕ್ಲಾಸ್ ಬ್ರಾಹ್ಮಣ್ ಫ್ಯಾಮಿಲಿ. ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು, ಅಲ್ಲಿ ಓದಿದ್ದು, ಹುಟ್ಟಿದಾಗಿಂದನು ಸಿನಿಮಾ ಹುಚ್ಚು, ಸಿನಿಮಾಗಳು ನೋಡ್ಕೊಂಡು ಬೆಳೆದೆ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ನಾನ್ ಕಣ ಸೆಕ್ಯೂರಿಟಿ ಗಾರ್ಡ್ ಅಧ್ಯಕ್ಷ ಯಡಿಯೂರು ಸಿದ್ಲಿಂಗೇಶ್ವರ. ನಮಸ್ಕಾರ ಇರ್ಲಿ. ನಾನು ನಮ್ಮ ಅಜ್ಜಿ ನಮ್ಮ ಮಾವ ಭಾನುವಾರ ಬಂತು ಅಂತಂದ್ರೆ ಬೆಳಗ್ಗೆ ಎದ್ದು ಆಟೋ ಹತ್ಕೊಂಡು ದಾಸಪ್ರಕಾಶ್ ಹೋಟ್ಲಿಗೆ ಹೋದ್ರೆ ಅಲ್ಲಿ ಬೆಳಗ್ಗೆ 8:30 ತಿಂಡಿ ತಿಂದು 9:30 ಪ್ರಭಾ ಟಾಕೀಸ್ ಅಲ್ಲಿ ಮಾರ್ನಿಂಗ್ ಶೋ ನೋಡಿ ರಾಘವೇಂದ್ರ ಭವನಲ್ಲಿ ಹೋಗಿ 12:30 1 ಗಂಟೆಲಿ ಊಟ ಮಾಡಿ ಎದುರುಗಡೆ ಒಲಿಂಪಿಯಾ ಥಿಯೇಟರ್ 1:30 ಶೋ ಪಿಕ್ಚರ್ ನೋಡಿ 4:00 ಬಿಟ್ಮೇಲೆ ಮತ್ತೆ ಅಲ್ಲೊಂದು ಕಾಫಿ ಕೊಡೋದು, ಆಟೋ ಹತ್ತಿದ್ರೆ ಸೀದಾ ಸರಸ್ವತಿ ಟಾಕೀಸು 5:00 ಒಂದು ಶೋ ಪಿಕ್ಚರ್ ನೋಡ್ಕೊಂಡು 8:00 ಮನೆಗೆ ಬರ್ತಿದ್ದೆ. ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅನಿಸಿದ್ದು ಯಾವಾಗ? ಅಂದ್ರೆ ಆ ಆಪರ್ಚುನಿಟಿ ಬಂದಿದ್ದು ಹೆಂಗೆ? ನಾನು ಮಿಮಿಕ್ರಿ ಮಾಡ್ತಿದ್ದೆ. ಈ ಗಣೇಶ ಕೂರಿಸಿದಾಗ ಪರ್ಟಿಕ್ಯುಲರ್ಲಿ ಗಣೇಶ ಸೀಸನ್ ಅಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವಿದ್ಯಾ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈಸ್ ಅ ಡೈರೆಕ್ಟರ್, ಈಸ್ ಅ ರೈಟರ್ ಆ್ಯಂಡ್ ರೈಟ್ ನೌ ಈಸ್ ಎ ಯೂಟ್ಯೂಬರ್. ಅಂದರೆ ಸಿನಿಮಾ ಫೀಲ್ಡಲ್ಲಿ ಬಹುದೊಡ್ಡ ಸಾಧನೆಗಳನ್ನು ಮಾಡಿ ಈಗ ಯೂಟ್ಯೂಬ್ ಕ್ಷೇತ್ರಕ್ಕೆ ಬಂದು ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ರಘುರಾಮ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್ ಅವರೇ. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್. ಹಾಗೇ ಇದ್ದೀನಿ. ನಾನು ಆ್ಯಕ್ಟರ್ ರಘುರಾಮ್ ಅವ್ರನ್ನ ನೋಡಿದ್ದೆ, ಡೈರೆಕ್ಟರ್ ರಘುರಾಮ್ ಅವ್ರನ್ನ ನೋಡಿದ್ದೆ. ಈಗ RR ಕನಸುಗಳ ಕಾರ್ಖಾನೆಯ ಮಾಲೀಕ ರಘುರಾಮ್ ಅವ್ರನ್ನ ನೋಡ್ತಾ ಇದ್ದೀನಿ. ಮಾಲೀಕರು ನನ್ನ ಹೆಂಡ್ತಿ, ನಾನು ವರ್ಕರ್ ಅಲ್ಲ ಅಷ್ಟೇ. ಓಕೆ, ಫೈನ್, ಬ್ಯೂಟಿ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಲೈಫ್ ಗೋಯಿಂಗ್ ಆನ್, ಹೆಂಗೆ ನಡೀತಾ ಇದೆ ಲೈಫ್? ಚೆನ್ನಾಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ನಾನು ಇನ್ನೂ ಏನು ಸಾಧನೆ ಮಾಡಿಲ್ಲ. ನಾನು ನಿಮ್ಮ ಥರನೇ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡಿದ್ದೀನಿ, ಏರು ಇಳುತ್ತಾ ಕಂಡಿದ್ದೀನಿ. ಬಟ್ ನಾನು ನಿಮ್ಮ ಥರನೇ ಒಬ್ಬ ಕೆಲಸ ಮಾಡ್ತಿದ್ದೀನಿ. ಬಟ್ ಸಿನಿಮಾ ಜೊತೆಗೆ ಇವಾಗಿನ ಈ ಯೂಟ್ಯೂಬ್ ಜರ್ನಿನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಶ್ರೀನಿವಾಸ್. ಆ್ಯಂಡ್ ಈ ನಿಮ್ಮ ಮಾತುಗಳು ನಿಮ್ಮ ದೊಡ್ಡತನವನ್ನು, ನಿಮ್ಮ ಸರಳತೆಯನ್ನು ತೋರಿಸ್ಕೊಡುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ದಟ್ ಇಸ್ ದ ರಿಯಾಲಿಟಿ ಸರ್. ಓಕೆ, ಫೈನ್. ಹೇಳಿ ಸರ್, ಬಾಲ್ಯ ಇಲ್ಲಿ ಹುಟ್ಟಿದ್ದಲ್ಲಿ? ಮೈಸೂರಿನಲ್ಲಿ ಹುಟ್ಟಿದ್ದು ಒಂದು ಸಾಧಾರಣ ಒಂದು ಮಿಡ್ಲ್ ಕ್ಲಾಸ್ ಬ್ರಾಹ್ಮಣ್ ಫ್ಯಾಮಿಲಿ. ಹುಟ್ಟಿದಾಗಿಂದನು ಸಿನಿಮಾ ಹುಚ್ಚು, ಸಿನಿಮಾಗಳು ನೋಡ್ಕೊಂಡು ಬೆಳೆದೆ. ಓದ್ತಾ ಇದ್ದೆ, ಚೆನ್ನಾಗಿ ಓದ್ತಾ ಇದ್ದೆ. ಬಾಲ್ಯದಲ್ಲಿ ಚೈಲ್ಡ್ಹುಡ್ಡಲ್ಲಿ ಚೆನ್ನಾಗಿ ಓದ್ತಿದ್ದೆ. ಐ ವಾಸ್ ನಾಟ್ ಎ ಬ್ಯಾಡ್ ಸ್ಟೂಡೆಂಟ್. ಬಟ್ ಆಮೇಲೆ ಈ ಸಿನಿಮಾ ಆಕರ್ಷಣೆ ಹೆಚ್ಚಾಗಿ ಸ್ವಲ್ಪ ಓದಿನ ಕಡೆ ಆಸಕ್ತಿ ಕಡಿಮೆ ಆಯಿತು. ಆ್ಯಂಡ್ ನಾನು ಬೇಸಿಕಲಿ ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು, ಅಲ್ಲಿ ಓದಿದ್ದು ಮೈಸೂರಲ್ಲೇ ಅಪ್ ಟು ಮೈ 7th ಅಪ್ ಟು 6th ಸ್ಟ್ಯಾಂಡರ್ಡ್. ನಮ್ಮ ತಂದೆ ತಾಯಿ ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಆಗಿದ್ರು. ಸೊ ಹಾಗಾಗಿ ಅಲ್ಲಿ ಬೆಳೆಸಿದ್ರು. ನನಗೆ ಅಲ್ಲಿಗೆ ತುಂಬ ನಂಟು. ಅಜ್ಜಿ ಅಂತಂದರೆ ನಂಟು, ಸೋದರ ಮಾವ ಅಂದರೆ ನಂಟು. ಅಪ್ಪ ಅಮ್ಮನ ಸೆಂಟಿಮೆಂಟ್ ಇರಲಿಲ್ಲ ನನಗೆ, ಯಾಕೆಂದರೆ ಅವ್ರ ಜೊತೆಗೆ ಬೆಳೆದೇ ಇರಲಿಲ್ವಲ್ಲ ನಾನು. ಅಲ್ಲಿದ್ದವರೆಗೂ ಚೆನ್ನಾಗಿ ಓದ್ತಿದ್ದೆ. ನಾನು 6ನೇ ಕ್ಲಾಸ್ವರೆಗೂ ಚೆನ್ನಾಗಿ ಓದ್ತಿದ್ದೆ ಅಜ್ಜಿ ಮನೇಲಿ. ಅಲ್ಲಿ ನಮ್ಮದೇ ಅದೊಂದು ಪುಟ್ಟ ಪ್ರಪಂಚ ಚೆನ್ನಾಗಿತ್ತು. ನಾನು ನಮ್ಮ ಅಜ್ಜಿ ನಮ್ಮ ಮಾವ ಭಾನುವಾರ ಬಂತು ಅಂತಂದರೆ ಬೆಳಗ್ಗೆ ಎದ್ದು ಶಿಸ್ತಾಗಿ ಸ್ನಾನ ಮಾಡಿ ಆಟೋ ಹತ್ಕೊಂಡು ದಾಸಪ್ರಕಾಶ್ ಹೋಟ್ಲಿಗೆ ಹೋದರೆ ಅಲ್ಲಿ ಬೆಳಗ್ಗೆ 8:30 ತಿಂಡಿ ತಿಂದು 9:30 ಪ್ರಭಾ ಟಾಕೀಸಲ್ಲಿ ಸಿನಿಮಾ ನೋಡಿ ಒಂದು ಮಾರ್ನಿಂಗ್ ಶೋ ನೋಡಿ ಅಲ್ಲೇ ಕೆಳಗಡೆ ಡೌನಲ್ಲಿ ರಾಘವೇಂದ್ರ ಭವನ ಅಂತ ಒಂದಿರ್ತು. ಆ ರಾಘವೇಂದ್ರ ಭವನಲ್ಲಿ ಹೋಗಿ 12:30 1 ಗಂಟೆಲಿ ಊಟ ಮಾಡಿ ಎದುರುಗಡೆ ಒಲಿಂಪಿಯಾ ಥಿಯೇಟರ್ 1:30 ಶೋ ಪಿಕ್ಚರ್ ನೋಡಿ ಇನ್ನೊಂದು ಸಿನಿಮಾ ನೋಡಿ 4:00 ಬಿಟ್ಮೇಲೆ ಮತ್ತೆ ಅಲ್ಲೊಂದು ಕಾಫಿ ಕೊಡೋದು, ಆಟೋ ಹತ್ತಿದ್ರೆ ಸೀದಾ ಸರಸ್ವತಿ ಟಾಕೀಸು 5:00 ಒಂದು ಶೋ ಪಿಕ್ಚರ್ ನೋಡ್ಕೊಂಡು 8:00 ಮನೆಗೆ ಬರ್ತಿದ್ದೆ. ಇದು ನಮ್ಮ ಬಾಲ್ಯ, ಅಂದರೆ ನನ್ನ ಬಾಲ್ಯ. ನಾನು ಹಿಂಗೆ ನೋಡಿದ್ದು, ಈ ಥರ ಬೆಳೆದಿದ್ದು ನಾನು. ಸಡನ್ನಾಗಿ ನಮ್ಮ ತಂದೆಗೆ ಮಗ ಬೆಳೀತಾ ಇದ್ದೀವಿ, ನಮ್ಮ ಜೊತೆಗೆ ಇಲ್ಲ ಅಂತ ಅನ್ನಿಸ್ಬಿಡ್ತು. ನಮ್ಮ ತಂದೆ ತಾಯಿ ಇಬ್ಬರಿಗೂ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಆವಾಗ ಇಲ್ಲಿ ಬೆಂಗಳೂರು ಟೈಮಿಗೆ ಅಲ್ಲ, ಇದು 6ನೇ ಕ್ಲಾಸ್. ಅದು ನನ್ನನ್ನು ಶಿಫ್ಟ್ ಮಾಡೋ ಟೈಮಲ್ಲಿ 7th ಸ್ಟ್ಯಾಂಡರ್ಡ್ಗೆ ಬೆಂಗಳೂರಿಗೆ ಬಂದೆ. ಇಲ್ಲಿ ಬೆಂಗಳೂರಿಗೆ ಬರ್ತಾ ಇರೋಂಗೇನೆ ನನಗೆ ಅಂದರೆ ಒಂದು ಸುರಕ್ಷಿತವಾಗಿದ್ದ ಒಂದು ಜಾಗದಿಂದ ಇಲ್ಲಿಗೆ ಬಂದಿದ್ದು ನನಗೊಂಥರ ಫ್ರೀಡಮ್ ಸಿಕ್ದಂಗೆ ಆಗೋಯ್ತು. ಅಲ್ಲಿ ನಮ್ಮ ಅಜ್ಜಿ ಎತ್ಕೊಂಡು ಊಟ ಎತ್ಕೊಂಬರೋರು ಅವರು ಅಷ್ಟು ವಯಸ್ಸಿನಲ್ಲಿ. ನನಗೆ ಸ್ಕೂಲ್ಗೆ ಎಲ್ಲ ಸ್ವಲ್ಪ ಒಂಚೂರು ದೊಡ್ಡವನಾದ್ಮೇಲೆ ನಾನು ಮನೆಗೆ ಊಟಕ್ಕೆ ಬರ್ತಾಯಿದ್ದೆ. ನಮ್ಮ ಸ್ಕೂಲ್ ಸೆಂಟ್ ಜೋಸೆಫ್ ಸ್ಕೂಲ್ ಓದಿದ್ದು ಮೈಸೂರಲ್ಲಿ ನಾನು. ಹತ್ತಿರ ಸ್ಕೂಲ್ಗೆ ಮನೆಗೆ. ಇಲ್ಲಿ ಬಂದಮೇಲೆ ಅಪ್ಪ ಒಂದು ಕಡೆಗೆ
ಅಪ್ಪ ಕೆಲಸಕ್ಕೆ ಹೋಗ್ಬಿಡೋರು, ಅಮ್ಮ ಕೆಲಸಕ್ಕೆ ಹೋಗ್ಬಿಡೋರು. ನನಗೆ ಯಾರ್ದೋ ನಮ್ಮ ರಿಲೇಷನ್ ಮಣ್ಣಲ್ಲಿ ಊಟ ಇಟ್ಟಿರೋರು, ನಾನು ಊಟಕ್ಕೆ ಹೋಗೋ ಟೈಮ್ಗೆ ಅವ್ರು ಮಲಗಿರೋರು, ಒಂದು ಸತಿ ಎದ್ದೇಳ್ತಿರಲ್ಲ, ಏನೆಲ್ಲ ನನಗೇನಾಗೋಯ್ತು, ಆ ಒಂದು ಅಜ್ಜಿ ಮಾವನ ಆರೈಕೆಯಿಂದ ವಾಪಸ್ ಬಂದಾಗ ಇಲ್ಲಿ ನಾನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಆ ಥರದ್ದಾಗೋಗ್ಬಿಟ್ಟು ಒಂಥರ ನನಗೆ ಈ ಪರಿಸರಕ್ಕೆ ಹೊಂದ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಆ್ಯಂಡ್ ಓದಿನ ಕಡೆ ಆಸಕ್ತಿ ಕಡಿಮೆ ಆಯಿತು. ಫ್ರೀಡಮ್ ಸಿಕ್ಬಿಟ್ಟು ಚಕ್ಕರ್ ಹೊಡಿಯೋದು, ಸಿನಿಮಾ. ನಾನು ಇನ್ನೇನು ಬೇರೆ ಕೆಟ್ಟ ಅಭ್ಯಾಸ ಕಲ್ತಿಲ್ಲ, ಇವತ್ತಿಗೂ ಕೆಟ್ಟ ಅಭ್ಯಾಸ ಕಲ್ತಿಲ್ಲ, ಅವತ್ತಿಗೂ ಇಲ್ಲ. ಸಿನಿಮಾ ಅಷ್ಟೇ. ಸಿನಿಮಾ ನೋಡೋದು ನಾನೇನಲ್ಲಿ ಸುಳ್ಳೇ ಆಗ್ಬಿಡುತ್ತೆ ಹೇಳಿದ್ರೆ. ನಾನು ಡೈರೆಕ್ಟರ್ ಆಗಬೇಕು ಅಂತ ನನ್ನ ಆಂಬಿಷನ್ ಇತ್ತು, ಆ್ಯಕ್ಟರ್ ಆಗಬೇಕು. ಸಿನಿಮಾ ನೋಡಬೇಕು, ದಟ್ಸ್ ಓನ್ಲಿ ಎಂಟರ್ಟೈನ್ಮೆಂಟ್. ಫ್ಯಾನ್ ಆಗಿ ಸಿನಿಮಾ ಫ್ಯಾನ್ ಅಷ್ಟೇ. ಅಲ್ಲ ಸರ್, ಸ್ಟಾರ್ಟಿಂಗ್ ಹೇಳಿದ್ರಿ ಟಿಪಿಕಲ್ ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಅಂತ. ಮೋಸ್ಟ್ ಆಫ್ ಬ್ರಾಹ್ಮಿನ್ ಫ್ಯಾಮಿಲಿಗಳಲ್ಲಿ ಈ ಥರದ ವಾತಾವರಣಕ್ಕೆಲ್ಲ ಸಪೋರ್ಟ್ ಇರಲ್ಲ. ಇಲ್ಲ, ನಮ್ಮ ಮನೆಯಲ್ಲಿ ಅವೆಲ್ಲ ಸಿನಿಮಾ ನೋಡೋದಕ್ಕೇನು ಬೈತಿರಲಿಲ್ಲ. ಇಲ್ಲ ಏನು ಅಪ್ಪ ಅಮ್ಮ ಅವಾಗ ಮೇಲೆ ಬೈಯೋರು ಇಲ್ಲ ಅಂತಲ್ಲ, ಬಟ್ ನಮ್ಮ ತಾಯಿ ಆಗಲಿ, ನಮ್ಮ ಅಜ್ಜಿ ಆಗಲಿ, ನಮ್ಮ ಸೋದರ ಮಾವ ಆಗಲಿ, ಅಂದರೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ. ಇಲ್ಲ ಸರ್, ಅದೆಲ್ಲ ಇವತ್ತು ನಾನು ಹೇಳಿದ್ರೆ ಸುಮ್ಮನೆ ಬಿಲ್ಡಪ್ಗೆ ಹೇಳ್ತಿದ್ದೀನಿ, ಸುಳ್ಳಾಗುತ್ತೆ. ಇಲ್ಲ, ಇಟ್ಸ್ ವಾಸ್ ಮೈ ಡ್ರೀಮ್, ನಾನು ಸಿನಿಮಾ ಡೈರೆಕ್ಟರ್ ಅವೆಲ್ಲ ಇಲ್ಲ ಸರ್. ತಲೆಗೆ ಹೋಗ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ನಾನು ಏನು ಓದಬೇಕು, ಏನು ಮಾಡಬೇಕು, ನಮ್ಮ ತಂದೆ ಪಾಪ ಏನೇನೋ ಆಸೆಗಳು ಇಟ್ಕೊಂಡಿದ್ರು, ನಾನು ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಅಂದರೆ ನಾನು ಯಾವಾಗ ಸಂದರ್ಶನ ಕೊಡಬೇಕಾದ್ರೂ ಈ ಮಾತನ್ನು ಭಾಳ ಎಚ್ಚರಿಕೆಯಿಂದ ಹೇಳ್ತೀನಿ. ಇದನ್ನು ನಾನು ಪ್ರೌಡಾಗಿ ಹೇಳ್ತಾ ಇಲ್ಲ, ನಾನು ತಲೆ ದಗ್ಸಿ ಹೇಳ್ತಾ ಇದ್ದೀನಿ. ಓದಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು. ಯಾಕೆಂತಂದರೆ ಇವತ್ತೇನೋ ನಾವು ಸಿನಿಮಾ ಅಂತೀವಿ, ಬರೀಬೇಕು ಅಂತ ಹೋಗ್ತೀವಿ, ಬಟ್ ಡಿಪೆಂಡೆನ್ಸಿ ಹೆಂಗಾಗ್ಬಿಡುತ್ತೆ ಅಂದರೆ ಶ್ರೀನಿವಾಸ್ ಅವರೇ, ಯಾರನ್ನೋ ನಾವು ಕೇಳಬೇಕಾಗತ್ತೆ ಒಂದೊಂದು ಪದಗಳು, ಇದೇನು ಇದು ಕನ್ಫ್ಯೂಷನ್, ಅಸಹ್ಯ ಆಗಂತು. ಸೊ ಮಕ್ಕಳು ಓದಬೇಕು ಚೆನ್ನಾಗಿ. ಇವತ್ತು ಅದೆಲ್ಲ ಓದಲಿಲ್ಲ, ಮಾಡಿಲ್ಲ, ಅದೆಲ್ಲ ನಾವು ಜನಗಳಿಗೆ ರಾಂಗ್ ಮೆಸೇಜ್ಗಳು ಹೇಳಬಾರ್ದು, ಅಥವಾ ಏನೋ ಸಿನಿಮಾಯಿಂದ ಆಕರ್ಷಣೆ ಆಗ್ಬಿಡ್ತೀವಿ ಅಂತೆಲ್ಲ ಸುಳ್ಳು ಹೇಳಬಾರ್ದು. ಚೆನ್ನಾಗಿ ಓದಿ, ವಿದ್ಯಾ ಅನ್ನೋ ಜ್ಞಾನನ ಪಡ್ಕೊಂಡು, ಆ ಸರಸ್ವತಿನ ಒಳಗಡೆ ಎತ್ಕೊಂಡು ನೀವು ಸಿನಿಮಾನಾದರೂ ಮಾಡಿ, ನಾಟಕನಾದರೂ ಮಾಡಿ, IT ಹೋಗಿ, BT ಹೋಗಿ, ಎಲ್ಲಿಗಾದರೂ ಹೋಗಿ, ಬಟ್ ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓದಬೇಕು ಅಂತ 100%. ಇವತ್ತಿಗೆ ಆ ವ್ಯಾಲ್ಯೂ ಗೊತ್ತಾಗ್ತದೆ. ಅವತ್ತಿಗೆ 20-22 ವರ್ಷ ಇದ್ದಾಗ ನಮಗೆ ಬಿಡಮ್ಮ, ಎಲ್ಲೋ ಸಣ್ಣದಾಗಿ ಕೇಬಲಲ್ಲೇನೋ ಪ್ರೋಗ್ರಾಮ್ ಮಾಡ್ತಾಯಿದ್ದೆ, ಯಾರೋ ಗುರುತಿಡಿಯೋರು, ಅದೇ ಒಂದು ಕಿಕ್ ಅನ್ಕೊಂಬಿಟ್ವಿ, ಅದೇ ಒಂದು ಲೈಫಲ್ಲಿ ಚಾಲೆಂಜ್ ಅನ್ಕೊಂಬಿಟ್ವಿ. ಆ ರೆಕಗ್ನಿಷನ್ನೇ ಸ್ಟಾರ್ಡಮ್. ಇವತ್ತು ಎಷ್ಟೋ ಜನ ರೀಲ್ಸ್ ಮಾಡೋರೆಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಎವ್ರಿಬಡಿ, ಯಾರನ್ನೂ ನಾನು ಹಗುರವಾಗಿ ಮಾತಾಡ್ತಿಲ್ಲ, ನಮಗೆ ಸಿಗೋ ರೆಕಗ್ನಿಷನ್ ನಮ್ಮ ಸ್ಟಾರ್ಡಮ್ ಅಲ್ಲ. ಅಷ್ಟು ರೆಕಗ್ನಿಷನ್ 10 ಜನದಲ್ಲಿ ನಾನು ಒಬ್ಬ ಅಂತೇನೆ ಇವನ್ನೆಲ್ಲೋ ನೋಡಿದೀವಲ್ಲ ಅಂತ ಗುರುತಿಸ್ತಾರೆ ಹೊರತು, ಇವರು ಅಣ್ಣವರು, ವಿಷ್ಣು ಸಾರು, ಇವರು ರವಿಚಂದ್ರನ್, ಹಂಗೆ ಗುರ್ಸಲ್ಲ. ಎಲ್ಲೋ ನೋಡ್ದಂಗೆ ಇದೆಯಲ್ಲ ಮುಖ ಅಂತ. ಇವಾಗ ನಾವು ಸಿನಿಮಾದಲ್ಲಿ ಮಾಡಿರ್ಬೋದು, ಏನೋ ಯೂಟ್ಯೂಬ್ ಮಾಡಿರ್ಬೋದು, ಎಲ್ಲೋ ಮುಖ ಫೆಮಿಲಿಯರ್ ಅಲ್ಲ ಅಂತಾರೆ ಹೊರತು, ಅಂದ್ಬಿಟ್ಟು ಒಂದು ನಿಮಿಷ ನಮ್ಮ ನಿಂತು ಪಾಸ್ ಕೊಟ್ಟು ನೋಡಿದ ತಕ್ಷಣ ನಾವು ಸ್ಟಾರ್ಗಳಲ್ಲ. ವಿ ಶುಡ್ ಬಿ ಇನ್ ಅವರ್ ಲಿಮಿಟೇಷನ್. ನಮ್ಮ ಯೋಗ್ಯತೆ ನಮಗೆ ಗೊತ್ತಿರಬೇಕು. ಎಕ್ಸಾಕ್ಟ್ಲಿ. ರಿಗ್ರೆಟ್ ಇದೆನಾ? ಓದಲಿಲ್ಲ ರಿಗ್ರೆಟ್ ಅಂತ ನನಗೆ ಯಾವುದೂ ಇಲ್ಲ ಸರ್. ಅಂದರೆ ಬೇಜಾರಾಗುತ್ತೆ ಒಂದು ಸತಿ, ಇದು ಓದಬೇಕಾಗಿತ್ತಲ್ಲ ಅನಿಸುತ್ತೆ. ಆಗೋಗಿರೋ ಕಳೆದೋಗಿರೋ ಟೈಮ್ನ ನಾವು ಕೂತ್ಕೊಂಡು ಯೋಚನೆ ಮಾಡೋದ್ರಲ್ಲಿ ಇದಿಲ್ಲ. ಬಟ್ ನನ್ನ ಕಥೆನ ನಿಂಗೆ ಹೇಳಬೇಕಾದ್ರೆ ನಾನು ಓದಿಲ್ಲ ಅನ್ನೋದು ಎಷ್ಟು ಹಾನೆಸ್ಟಾಗಿ ಹೇಳ್ತೀನೋ, ಓದಿಲ್ಲದೆ ಇರೋದಕ್ಕೆ ಒಂದು ರಿಪೆಟೆನ್ಸಿ ಇದೆ, ರಿಗ್ರೆಟ್ ಇಲ್ಲ. ಅಂದರೆ ಇನ್ನೂ ಕಲಿಬೇಕಾಗಿತ್ತು, ಇನ್ನು ಮಾಡಬೇಕಾಗಿತ್ತು. ಅಂದರೆ ನಾನು ತೀರಾ ಅವಿದ್ಯಾವಂತ ಆಗಿರಲಿಲ್ಲ, ನಾನು ಚೆನ್ನಾಗಿ ತೊಗೋತಿದ್ದೆ ಅಕಾಡೆಮಿಕ್ಸಲ್ಲಿ. ಬಟ್ ಡೈವರ್ಷನ್ ಸಡನ್ನಾಗಿ ಎಲ್ಲಿಂದನೋ ಬಂದಿದ್ದು, ಇನ್ನೆಲ್ಲೋ ಇದ್ದಿದ್ದು, ಈ ಫ್ರೀಡಮ್ ಅನ್ನೋ ಸಿಕ್ಬಿಡ್ತು ಬೆಂಗಳೂರಿಗೆ ಬಂದಮೇಲೆ. ಸೊ ಬೇರೆ ಬದುಕು ನೋಡ್ಬಿಟ್ಟೆ, ಅದೆಲ್ಲ ಎಲ್ಲೋ ಈ ಓದನ್ನ ಡಾಮಿನೇಟ್ ಮಾಡಿ ಬೇರೆದಕ್ಕೆ ಪ್ರಾಮಿನೆನ್ಸ್ ಕೊಟ್ಬಿಡ್ತು. ಆ ಬೇಜಾರಿದೆ, ಬಟ್ ಕೊರಗಿಲ್ಲ ಸರ್. ಕೊರಗಿಲ್ಲ. ಅಂದರೆ ಡೈಲಿ ರೊಟೀನ್ಸ್ ಹೆಂಗಿತ್ತು ಸರ್ ಬೆಂಗಳೂರಿಗೆ ಬಂದಮೇಲೆ? ಏನಿಲ್ಲ ಸರ್, ನನ್ನ ಸ್ಕೂಲ್ KCS ಅಂತ ಸ್ಕೂಲು, ಕುಮಾರ ಪಾರ್ಕ್ ಎಜುಕೇಷನಲ್ ಕಲ್ಚರಲ್ ಸೊಸೈಟಿ ಅಂತ ಸ್ಕೂಲ್ 11 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದು. ಹೌದಾ? ಅಂದರೆ ಪ್ರೈಮರಿ ಸ್ಕೂಲು. ಹೈಸ್ಕೂಲ್ ನಾರ್ಮಲ್ ಟೈಮಿಗೆ ಬರ್ತಾಯಿತ್ತು. ಪ್ರೈಮರಿ ಸ್ಕೂಲ್ 11 ಗಂಟೆಗೆ ಇರ್ತಾಯಿತ್ತು. 11 to 2, 2:30 to 3 ಊಟ, ಮತ್ತು 3 to 5 ಸ್ಕೂಲು. ಆ ಊಟದ ಟೈಮ್ದಲ್ಲೇ ನಾನು ನಮ್ಮ ರಿಲೇಷನ್ ಮನೆಗೆ ಹೋಗ್ತಿದ್ದೆ, ಅವ್ರ ಪಾಪ ಮಲಗಿಬಿಟ್ಟಿರೋರು, ನಮ್ಮ ಅಪ್ಪ ಅಲ್ಲಿ ಊಟ ಇಟ್ಟೋಗಿರೋರು. ಆಮೇಲೆ ಹೈಸ್ಕೂಲಿಗೆ ಬರೋ ಟೈಮ್ಗೆ ಏನಾಗೋಯ್ತು, ಮನೆ ಕೀ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ವಲ್ಪ ಬೆಂಗಳೂರು ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ನನಗೂ, 1 ವರ್ಷ ಮನೆ ಕೀ ಕೊಡೋರು. ನಾನೇನು ಮಾಡ್ಬಿಡ್ತಿದ್ದೆ, ಮನೆಗೆ ಊಟಕ್ಕೆ ಬರ್ತಿದ್ದೆ. ಒಂದು 6 ತಿಂಗಳು ಕರೆಕ್ಟಾಗಿದ್ದೆ, ಶಿಸ್ತು ಬದ್ಧವಾಗಿದ್ದೆ. ಆಮೇಲೆ ಏನಾಗೋಯ್ತು, ಕೆಲವು ಫ್ರೆಂಡ್ಸ್ ಆದರು, ಸಿನಿಮಾಗೆ ಹೋಗೋಣ ಅನ್ನಿಸ್ತು. ಇಷ್ಟೇ, ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ಆ ಸ್ಕೂಲ್ ಬ್ಯಾಗ್ ಒಳಗಡೆ ಬೇರೆ ಕಲರ್ ಶರ್ಟ್ ಹಾಕ್ಕೊಂಬಿಡೋದು, ಆಟೋದಲ್ಲಿ ಕೂತ್ಕೊಳ್ಳೋದು, ಆಟೋದಲ್ಲಿ ಆ ಯೂನಿಫಾರ್ಮ್ ಮೇಲೆ ಶರ್ಟ್ ಹಾಕ್ಕೊಂಡು ಕಲ್ಪನಾ, ಸಾಗರ್ರು, ಅವಾಗ ಯಾವ್ಯಾವ ಪಿಕ್ಚರ್ಗಳಿತ್ತು, ಮಾರ್ನಿಂಗ್ ಶೋಗಳು ಪಿಕ್ಚರ್ ಹೋಗೋದು, ನೀಟಾಗಿ ಮಧ್ಯಾಹ್ನ ಮನೆಗೆ ಬರೋದು. ಅವಾಗ ನಮ್ಮಪ್ಪ ಬಂದಿರೋರು ಊಟಕ್ಕೆ. ನಮ್ಮಪ್ಪ ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ ಇಂಜಿನಿಯರ್ ಆಗಿದ್ರು, ನಮ್ಮ ತಾಯಿ ಬ್ಯಾಂಕ್ ಆಫೀಸರ್ ಆಗಿದ್ರು. ಸೊ ಊಟ ಟೈಮ್ ಬರೋರು, ಶಿಸ್ತಾಗಿ ಹೋಗ್ಬಿಟ್ಟು ಊಟ ಮಾಡೋದು. ಅಪ್ಪ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೋಗೋದು. ಮತ್ತೆ ಮಧ್ಯಾಹ್ನನೂ ಹೋಗ್ತಾರಲ್ಲ, ಬ್ಯಾಟಿಗೆ ಹೋಗ್ತಾರಲ್ಲ, ಅಲ್ಲೇ ಸುತ್ಕೊಂಡಿತ್ತು. ಮತ್ತೆ 4 ಗಂಟೆಗೆ ಬರೋದು. ಹಿಂಗೆ ಆಗೋಯ್ತು. ವಾರದಲ್ಲಿ 2 ದಿವಸ ಪಿಕ್ಚರ್ ನೋಡಿದ್ರೆ 3 ದಿವಸ ಸ್ಕೂಲ್ಗೆ ಹೋಗೋದು. ಈ ಥರದ್ದಾಯಿತು. ಇದೇ
ರೋಟೀನ್ ಇನ್ನೇನು ರೋಟೀನು. ಕಾಲೇಜ್ ಸರ್? ಕಾಲೇಜು ಶೇಷಾದ್ರಿಪುರಂ ಕಾಲೇಜಲ್ಲಿ ನಾನು ಡಿ ಫಾರ್ಮಾ ಮಾಡಿದ್ದು. ಬಟ್ ಓಕೆ. ಡಿ ಫಾರ್ಮಾ ನಂದು ಕಂಪ್ಲೀಟ್ ಆಗಿಲ್ಲ, ನಾನು ಪಾಸ್ ಆಗಿಲ್ಲ ನಾನು. ಸೀರಿಯಸ್ಲಿ? 100%. ಯಾಕೆ? ಅದೇ ಆ ಟೈಮ್ನಲ್ಲಿ ನನಗೆ ಈ ಕೇಬಲ್ ಚಾನಲ್ಗಳಲ್ಲಿ ಈ ಟಿ ವಿಗಳಲ್ಲಿ ಪ್ರೋಗ್ರಾಮ್ಗಳು ಅವಾಗೆಲ್ಲ ಈ ಡಯಲಿನ್ ಶೋಸ್ ಅಂತ ಬರೋದು, ನೀವು ಫೋನ್ ಮಾಡಿಬಿಟ್ಟು ಆ ಪ್ರೋಗ್ರಾಮ್ಗಳಿಗೆ ನನ್ನ ಕರೆಯೋರು. ಸರ್ ಅವತ್ತಿನ ದಿವಸದಲ್ಲಿ ಶ್ರೀನಿವಾಸ್ ಅವರೇ, ನಾನು ಈ ಮಲ್ಲೇಶ್ವರಂ ಕೇಬಲ್ ನೆಟ್ವರ್ಕು, ಇನ್ ಕೇಬಲ್ ನೆಟ್ವರ್ಕು, ಮೈ ಕೇಬಲ್ ಅಂತ ಯಶವಂತ, ಅಂದರೆ ಐ ಮೀನ್ ಅದಕ್ಕೆ ಎಂಟ್ರಿ ಆಗಬೇಕು, ಟಿ ವಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅನಿಸಿದ್ದು ಯಾವಾಗ? ಅಂದರೆ ಆ ಆಪರ್ಚುನಿಟಿ ಬಂದಿದ್ದು ಹೆಂಗೆ? ನಾನು ಮಿಮಿಕ್ರಿ ಮಾಡ್ತಿದ್ದೆ. ಓಕೆ. ಈ ರೇರ್ ವಾಯ್ಸ್ಗಳನ್ನ ಮಿಮಿಕ್ರಿ ಮಾಡ್ತಾ ಇದ್ದೆ ನಾನು. ಓಕೆ. ಈ ಗಣೇಶ ಕೂರಿಸಿದಾಗ, ಪರ್ಟಿಕ್ಯುಲರ್ಲಿ ಗಣೇಶ ಸೀಸನಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ. ಕಲಾವಿದ ಸುಮ್ಮನೆ ಅದೇನು ಅದೊಂದು ಮಾಡ್ತಾ ಇದೆ, ಅದು ಅಷ್ಟೇ, ಅದೇನು ಮಾಡಬೇಕು ಅಂತಲ್ಲ. ಅದು ನಮ್ಮ ಕಾಲೇಜಿಗೆ ಸೇರಿದಾಗ ಏನಾಯಿತು, ನನ್ನ ಫ್ರೆಂಡ್ ಒಬ್ಬ ಜಾಯಲ್ ಅಂತ ಇದ್ದ. ಅವನು ಸುಬ್ರಹ್ಮಣ್ಯ ನಗರದಲ್ಲಿ ಅವ್ರ ಮನೆ ಇತ್ತು. ಅಲ್ಲಿ ವೆಂಕಟಾದ್ರಿ ಕೇಬಲ್ ನೆಟ್ವರ್ಕ್ ಅಂತ ಒಂದು ಕೇಬಲ್ ಇದು. ಸೊ ಕರ್ನಾಟಕಕ್ಕೆ ಫಸ್ಟು ನನಗೆ ಗೊತ್ತಿರೋ ಹಂಗೆ, ತಪ್ಪಿದ್ರೆ ಕ್ಷಮಿಸಿ, ಈ ಡಯಲಿನ್ ಕಾನ್ಸೆಪ್ಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದವರೇ. ಮುರಳಿ ಗೊತ್ತಲ್ಲ ನಿಮಗೆ, ಒಗ್ಗರಣೆ ಡಬ್ಬಿ ಮುರಳಿ, ಅವ್ರು ನಮ್ಮ ಸೀನಿಯರು. ಕಾಲೇಜಲ್ಲ, ಈ ಪ್ರೊಫೆಷನಲ್ಲಿ ಡಯಲಿನ್ ಶೋಗಳಲ್ಲಿ ಅವರು, ಈ ವಾಣಿಶ್ರೀ ಅಂತ ಆರ್ಟಿಸ್ಟು, ಇವರೆಲ್ಲ ತುಂಬಾ ಸೀನಿಯರ್ಸು. ಅವ್ರುಗಳೆಲ್ಲ ಒಂಥರ ಈ ಪಯನೀರ್ಗಳ ಥರ. ಮುರಳಿ ಅಂತೂ ಒಂಥರ ಸೂಪರ್ ಸ್ಟಾರ್ ಅವತ್ತು ಡಯಲಿನ್ ಶೋಗಳಲ್ಲಿ, ಅಂದರೆ ಈ ಕೇಬಲ್ ಚಾನಲ್ಗಳಲ್ಲಿ. ಅವರು ಹಬ್ಬ, ಶನಿವಾರ, ಭಾನುವಾರ ಅಂತಂದರೆ ಅಷ್ಟು ಇದು ಮಾಡೋರು, ಪೀಕ್ ಅವರು ಆ ವೆಂಕಟಾದ್ರಿ ಕೇಬಲ್ ಅನ್ನೋದ್ರಲ್ಲಿ ಸ್ಟಾರ್ಟ್ ಮಾಡಿದರು. ಹರಿಕೃಷ್ಣ ಅಂತ ಅವ್ರು ಇವಾಗ ಇಲ್ಲ ಪಾಪ, ವೆಂಕಟಾದ್ರಿ ಕೇಬಲ್ ನೆಟ್ವರ್ಕ್ ಅವರು ನನ್ನ ಫ್ರೆಂಡ್ ಜಾಯಲ್ ಅಂತ ಏನಿದ್ದಾನೆ, ಅವ್ರ ಮನೆಗೆ ಅವರೇ ಕೇಬಲ್ ಕನೆಕ್ಷನ್ ಕೊಡ್ತಾ ಇದ್ದು. ಅವರು ಒಂದು ಅವತ್ತಿನ ದಿವಸದಲ್ಲೇ ಈ ಕೇಬಲ್ ಚಾನಲ್ಗಳಿಗೆ ಒಂದು ಸ್ಟುಡಿಯೋ ಮಾಡಿದ್ರು. ಈ ಥರ ಇಷ್ಟು ದೊಡ್ಡದಲ್ಲ, ಅಫ್ಕೋರ್ಸ್, ಚಿಕ್ಕದಾಗಿ ಒಂದು ಸ್ಟುಡಿಯೋ ಮಾಡಿದ್ರು, ಒಂದು ಚಿಕ್ಕ ಸೆಟಪ್ ಮಾಡಿದರು. ಅಲ್ಲೆಲ್ಲರೂ ಹೋಗಿ ಸಪ್ನಾ, ನಮ್ಮ ಇವತ್ತಿನ ಸಪ್ನಾ ರಾಜು, ಕಿರುತೆರೆ ನಟಿ, ಹರಿಣಿ, ನಾವೆಲ್ಲ ಒಂದೇ ಬ್ಯಾಚು. ನಾವುಗಳೆಲ್ಲ ಅಲ್ಲಿ ಹೋಗಿ ಸ್ಕ್ರೀನ್ ಟೆಸ್ಟ್ ಕೊಡೋದು. ಹಂಗೆ ಸೆಲೆಕ್ಟ್ ಆಯಿತು. ಏನು ಮಾಡ್ತೀಯ ಅಂದರೆ, ಇವಾಗ ನಾನು ಅವಾಗ ಏನು ಮಾಡ್ತಿದ್ದೆ, ಎಲ್ಲರೂ ಡೈಲಿ ಮುರಳಿ ಅಂತೂ ದೊಡ್ಡ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು ಅವ್ರು ಮಾತಾಡೋದ್ರಲ್ಲಿ. ಅಲೋ ಯಾರು ಮಾತಾಡೋದು, ನಮಸ್ಕಾರ, ನಾನು ರೀ ಮುರಳಿ, ಏನು ರೆಡಿ ಮಾಡ್ಕೊಟ್ಟಿದ್ದೀರಾ, ಈ ಥರ ಅವರೊಂದು ಬೇರೆ ಥರ ಮಾತಾಡೋದು. ಸರಿ, ಅವ್ರ ಜೊತೆಗೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ಅವ್ರ ಸ್ಥಾನಕ್ಕೂ ನಾವು ತೊಗೊಳಕ್ಕಾಗಲ್ಲ. ನಾವೇನು ಮಾಡಬೇಕು ಅಂದಾಗ, ನಾನು ಈ ಮಿಮಿಕ್ರಿ ಮಾಡ್ತಿದ್ನಲ್ಲ, ಆ ಮಿಮಿಕ್ರಿ ನನಗೆಲ್ಲೋ ಒಂದು ಪ್ಲಸ್ ಆಯಿತು. ಇವಾಗ ಯಾರೋ ಫೋನ್ ಮಾಡಿದ್ರೆ, ರಾಜ್ಕುಮಾರ್ ಫೋನ್ ಮಾಡಿ, ಯಾರು ಮಾತಾಡ್ತಾ ಇರೋದು, ಬಹಳ ನನಗೆ ಇವಾಗ ಮಿಮಿಕ್ರಿ ಮಾಡಿ ಟಚ್ ಹೊಟ್ಟೋಗಿದೆ ಕಾಣಿಸ್ತಾ ಇದೆ. ಆ ಥರ ನಾನು ಬೇರೆ ಬೇರೆ ಥರದ್ದು ಮಾಡ್ತೀನಿ. ಯಾರು ಹೌದಾ, ಏನು ಕಂದ, ಎಲ್ಲಿಂದ ಮಾತಾಡ್ತಿದ್ಯಾ, ಈಗೆಲ್ಲ ಇವ್ನು ಯಾರೋ ಬೇರೆ ಥರ ಮಾತಾಡ್ತಾನಲ್ಲ ಅಂತ ಮುರಳಿ 10 ಕಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು 2 ಕಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವತ್ತಿನ ದಿವಸಗಳಲ್ಲಿ ಈ ಡಯಲಿನ್ ಶೋಸ್ ಮಾಡೋದಕ್ಕೆ ಮೇಲ್ ಆ್ಯಂಕರ್ಗಳಂತ ಇದ್ದಿದ್ದು ಮುರಳಿ ಸರ್ ಬಿಟ್ರೆ ನಾನೇನೆ. ಸೊ ಹಂಗೆ ಸ್ಟಾರ್ಟ್ ಆಯಿತು. ಅಲ್ಲೇನಾಗೋಯ್ತು, ಈ ಕಡೆಗೆ ಜಾಸ್ತಿ ನನ್ನ ಆಸಕ್ತಿ ಬಂದಿದ್ರಿಂದ ಇದನ್ನ ಮಾಡ್ತಿದ್ನಲ್ಲ, ಆಗಲೇ ಹೇಳ್ದಂಗೆ ಯಾರು ನೋಡಿದ್ರೆ, ಈ ಕೇಬಲಲ್ಲಿ ಮಾಡ್ತೀಯಲ್ಲ ನೀನು, ಟಿ ವಿಲಿ ಬರ್ತೀಯಲ್ಲ, ಚೆನ್ನಾಗಿ ಮಾಡ್ತೀಯ ಗುರು, ಈಗ ಹೇಳಿ ಅಯ್ಯೋ ನನ್ನನ್ನು ಯಾರೋ ಗುರ್ತಿಡ್ತಿದಾರ, ನನ್ನನ್ನು ಯಾರೋ ಮಾತಾಡಿಸ್ತಿದಾರ ಅನ್ನೋದು ಬಂದ್ಬಿಟ್ಟು ಏನಾಗೋಯ್ತು, ಈ ಓದಿನ ಕಡೆಗೆ ಡೈವರ್ಷನ್ ಕಡಿಮೆ ಆಯಿತು. ಅವತ್ತಿನ ದಿವಸದಲ್ಲಿ ಶನಿವಾರ ಭಾನುವಾರ ಬಂತಂದರೆ ಸರ್, ನಾನು ಆಗಿನ ಕಾಲದಲ್ಲೇ ಒಂದು 7 ರಿಂದ 8 ಕಡೆ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಒಂದೊಂದು ಕಡೆ 200 ರೂಪಾಯಿ 300 ರೂಪಾಯಿ ಆ ನೆಟ್ವರ್ಕ್ ಮೇಲೆ ನನಗೆ ದುಡ್ಡು ಸಿಗ್ತಾ ಆಗುತ್ತೆ ಅಷ್ಟು. ಒಂದು ಇಷ್ಟೊಂದು ಶನಿವಾರ ಮಾಡಿದ್ರೆ ಒಂದು ಒಳ್ಳೆ ಸಂಪಾದನೆ ಯಾವಾಗ ಬಂದ್ಬಿಡ್ತೋ, ಲಕ್ಷ್ಮಿ ಯಾವಾಗ ಜೋಬ್ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸರಸ್ವತಿ ಸ್ವಲ್ಪ ದೂರ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಹಿಂಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಮ್ಮ ಮನೆ ಎದುರುಗಡೆ ಕಿಟ್ಟಿ ರಂಗಮಂಚ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್, ಅವ್ರು ಇವಾಗಿಲ್ಲ, ತೀರೋಗ್ಬಿಟ್ರು. ನಮ್ಮನೆ ಎದುರುಗಡೆನೇ ಇದ್ರು. ಅವ್ರ ಮೂಲಕ ಫಸ್ಟ್ ಟೈಮ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ದೋಣಿ ಸಾಗಲಿ ಅನ್ನೋ ಸಿನಿಮಾ, ಗಾಡ್ ಫಾದರ್ ಅನ್ನೋದಕ್ಕಿಂತ ಹೆಚ್ಚಾಗೋದು ಒಂದೇ, ಅದು 2 ಪಿಕ್ಚರ್ ಮಾಡಿಸಿದ್ರು. ಗಾಡ್ ಫಾದರ್ ಅಂತ ನನಗೆ ಯಾರು ಇಲ್ಲ. ಅಂದ್ರೆ ಏನು ರೋಲ್ ಆಗಿ ಹೋಗಿದ್ದು ನೀವು? ಆಕ್ಟಿಂಗೇನೆ. ಅಲ್ಲಿ ಸೌಂದರ್ಯ ಅವರ ಸ್ಟೂಡೆಂಟ್ ನಾನು. ಆ್ಯಂಡ್ ಸೌಂದರ್ಯ ಅವರು ನಮ್ಮ ಏರಿಯಾನೇ, ನನ್ನ ಸೀನಿಯರ್ ಸ್ಕೂಲಲ್ಲಿ ಅವರು. ಓಕೆ. ನಾನು ಅವರು ಒಂದೇ ಸ್ಕೂಲ್ ಹೋಗಿ. ಅವ್ರ ಹೆಸರು ಸೌಮ್ಯ ಅವರು. ಬಟ್ ನಾನು ಸ್ಕೂಲಿಂದೆಲ್ಲೂ ಪರಿಚಯ, ನಾವಿಬ್ರು ಕ್ಲೋಸ್ ಅಂತೆಲ್ಲ ನನಗೇನಿಲ್ಲ. ಬಟ್ ಸ್ಕೂಲಲ್ಲಿ ನೋಡ್ತಿದ್ವಿ ನಾವು ಅವ್ರನ್ನ. ನಮಗೆ ಸೀನಿಯರ್ ಅಲ್ವಾ 2 ವರ್ಷ. ನಾನು ಹೈಸ್ಕೂಲ್ಗೆ ಹೋದಾಗ ಅವರು 10th ಆಮೇಲಿಂದ ಅವ್ರು ನಾವು ಒಂದೇ ವರ್ಷ ನೋಡಿದ್ವಿ. ಅವ್ರ ಅಣ್ಣ ಅಮರ್ ಸರ್, ಅವರು RSS ಅಲ್ಲಿದ್ದರು. ಅವ್ರನ್ನೆಲ್ಲ ಅಲ್ಲಿ ಅವರೆಲ್ಲ ನಾವು ಒಂದು ಈ ಕಾಕಿ ಚಡ್ಡಿ ಹಾಕ್ಕೊಂಡು ಅಲ್ಲಿ ನಮ್ಮ ಶೇಷಾದ್ರಿಪುರಂ ಲಿಂಕ್ ರೋಡ್ ಒಂದು ಗ್ರೌಂಡಲ್ಲೆಲ್ಲ ಇದು ಮಾಡಿಸೋರು, ದೂರದಿಂದ ನೋಡೋದು. ಆ್ಯಂಡ್ ಸೌಂದರ್ಯ ಮೇಡಮ್ ಜೊತೆ ದೋಣಿ ಸಾಗಲಿ ಮಾಡೋ ಅವಕಾಶ ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಿನಿಮಾ ಕಿಟ್ಟಿ ರಂಗಮಂಚ ಅವ್ರ ಮೂಲಕ ಸಿಕ್ತು. ಸೌಂದರ್ಯ ಮೇಡಮ್ ಅವರು ನನ್ನನ್ನೇ ನೋಡ್ತಾಯಿದ್ರು. ಅವ್ರಿಗೆ ನನ್ನ ಮುಖ ಎಲ್ಲೋ ನೋಡಿದ್ದೀನಿ ಅಂತ ಫೆಮಿಲಿಯಾರಿಟಿ ಇದೆ.
ನಮಗೆ ಹಿಂಗೆ ಏನಂತ ಮಾತಾಡಿಸ್ತೀರಾ ನೀವು? ಅವರು ಸೌತ್ ಇಂಡಿಯಾದ ದೊಡ್ಡ ಸ್ಟಾರ್, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕುಮಾರ ಪಾರ್ಕು ನಿಮ್ಮ ಸ್ಕೂಲು ಅಂತ ಹೇಳ್ಕೊಳ್ಳೋದು ಏನಂತ ತಿಳ್ಕೊಳ್ಳೋದು? ನಮ್ಗೆ ಅದು ಒಂಥರ ಮುಜುಗರ. ಫಸ್ಟ್ ಟೈಮ್ ಅವರ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ನೋಡ್ತೀವಿ ಬಾಯ್ಲಿ ಅಂತ ಕರೆದ್ರು, ಮೇಡಮ್ ಅಂತದೆ ನೀನೆಲ್ಲೋ ನೋಡ್ದಂಗೆ ಇದೀನಲ್ಲ. ನಾವು ಹಂಗೆ ತಲೆ ಕೆರ್ಕೊಂಡು ಮೇಡಮ್ ಕುಮಾರ ಪಾರ್ಕ್ KCS ಸ್ಕೂಲ್ ನಮ್ಮ ಸ್ಕೂಲ್ ಅಲ್ವಾ. ಅವತ್ತಿಂದ ತುಂಬ 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 ಹತ್ತಿರವಾದ ಅವರ ಶೂಟಿಂಗಲ್ಲೂ ಅವರ ಒಂದು ಅವರ ಸಿಂಪ್ಲಿಸಿಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೋಣಿ ಸಾಗರಿ ಸಿನಿಮಾ ಶೂಟಿಂಗು ಯಲಹಂಕದಲ್ಲಿ ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ಸ್ ಅಂತ, ಓಕೆ, ಅಲ್ಲಿ ಹಾಡು ಶೂಟಿಂಗು. ನಕ್ಷತ್ರವೇ ನಕ್ಷತ್ರವೇ ಎಲ್ಲಿಯ ಅಂತ ಒಂದು ಸಾಂಗು, ನೈಟ್ ಎಫೆಕ್ಟ್ ಸಾಂಗು. ನಾನು ಆ ಸಾಂಗಲ್ಲಿಲ್ಲ, ಆದರೆ ಸಂಜೆ ಹೊತ್ತು ನಮ್ಮದೊಂದು ಸೀನ್ ಏನೋ ಶೂಟ್ ಮಾಡಬೇಕಾಗಿತ್ತಲ್ಲಿ. ಇನ್ನು 3 ದಿವಸ ಸಾಂಗಲ್ಲಿ ಯಾವತ್ತೋ ಒಂದು ದಿವಸ 3 ದಿವಸನೂ ಬಂದ್ಬಿಡಯ್ಯ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಹೇಳಿದರು. ಅವಾಗೆಲ್ಲ ನಮಗೆಲ್ಲ ಕಾರು ಗೀರೆಲ್ಲ ಯಾರು ಕೊಡ್ತಾರಲ್ಲ ಸರ್, ಸಣ್ಣ ಮಾಡ್ತಾಯಿದ್ದೆ, ಸಣ್ಣ ಪುಟ್ಟ ಪಾತ್ರ. ನಾವೇನು ದೊಡ್ಡ ಆರ್ಟಿಸ್ಟ ಕಾರ್ ಕೊಡೋದಕ್ಕೆ. ಬೈಕ್ ಇತ್ತು ನನ್ನ ಹತ್ರ. ಓಕೆ, ಎಷ್ಟು ದೊಡ್ಡತನ ಅಂದರೆ ಸೌಂದರ್ಯ ಅವ್ರದ್ದು, ಅವ್ರ ಅಣ್ಣ ಅಮರ್ ಅವ್ರದ್ದು. ಹೆಂಗೆ ಬರ್ತೀಯ ನೀನು ಅಂತ ಕೇಳಿದ್ರು. ಬೈಕಲ್ಲಿ ಬರ್ತೀನಿ. ಅವಾಗೆಲ್ಲ ನಿಮಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಸ್ವಲ್ಪ ನಮ್ಮ ಏಜ್ ಗ್ರೂಪ್ನವ್ರಿಗೆ ಗೊತ್ತಿರುತ್ತೆ. ಅವಾಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿತ್ತು ಬೆಂಗಳೂರಿನಲ್ಲಿ. ಯಾರು ಲಿಫ್ಟ್ ಕೇಳ್ತಾರೆ ಬೈಕಲ್ಲಿ ಬಂದವ್ರನ್ನ, ಲಿಫ್ಟ್ ಕೊಟ್ಟರೆ ಹಿಂದೆ ವೆಲ್ಕಮ್ ಟು ವರ್ಲ್ಡ್ ಆಫ್ ಏಡ್ಸ್ ಅಂತ ಅಂಟಿಸ್ಬಿಡೋರು. ಅಂದರೆ ಒಂದು ಸಿರಿಂಜಲ್ಲಿ ಚುಚ್ಚಿಬಿಟ್ಟು ಓಕೆ HIV ಇನ್ಫೆಕ್ಟ್ ಮಾಡೋರು ಅನ್ನೋದೊಂದು ಅವತ್ತಿನ ದಿವಸ ನಡೆದಿತ್ತು. ಇದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ, ಬಟ್ ಈ ಟ್ರೆಂಡ್ ಹರಿದಾಡ್ತಿತ್ತು. ಇದೆಲ್ಲ ಚರ್ಚೆ ಆಗೋದು ಅವಾಗ. ನೀನು ಒಬ್ಬನೇ ಅವಾಗ ಯಲಹಂಕ ಇವಾಗ ಥರ ಇರಲಿಲ್ಲ, ತುಂಬ ದೂರ ಇರೋದು ನಮಗೆ, ಔಟ್ಸ್ಕರ್ಟ್ಸು. ಅವರಿಬ್ಬರು ಸೌಂದರ್ಯ ಆ್ಯಂಡ್ ಅಮರ್ ಸರು, ಸೌಂದರ್ಯ ಮೇಡಮ್ ಅಮರ್ ಸರು, ಅವ್ರು ಹನುಮಂತ ನಗರದಲ್ಲಿದ್ದರು. ಅವ್ರ ಮನೆ ಕುಮಾರ ಪಾರ್ಕ್ ಖಾಲಿ ಮಾಡ್ಕೊಂಡು ಹೊಟ್ಟೋಗಿದ್ರು. ಹನುಮಂತ ನಗರದಲ್ಲಿದ್ದರು. ನಾವು ಹಾಗೆ ಬರೋದು ಕಾವೇರಿ ಥಿಯೇಟ್ರ್ ಮೇಲೇ, ನೀ ಗುಟ್ಟಳ್ಳಿ ಸರ್ಕಲ್ ಹತ್ರ ಇರೋ, ನಮ್ಮ ಜೊತೆಗೆ ಬಾ ಅಂಥೇಳಿ ಆ 3 ದಿವಸ ಅವ್ರ ಕಾರ್ನಲ್ಲಿ ನನ್ನ ಕರ್ಕೊಂಬಂದರು. ಅವ್ರಿಗೆ ಬೇಕಾಗಿಲ್ಲ ಅವೆಲ್ಲನೂ. ನನ್ನ ಯಾರು ಸರ್, ನನ್ನ ಯಾವನೊಬ್ಬ ತುಂಬ ಸಣ್ಣವನು, ಬಟ್ ಆ ಸ್ಕೂಲ್ನವನು, ಒಂದು ಏರಿಯಾದವನು ಅನ್ನೋ ಮಮಕಾರ, ಒಂದು ಪ್ರೀತಿ, ಒಂದು ಕನ್ಸನ್ನಿತ್ತು. ಆ ಮೂಮೆಂಟ್ಸ್ ಎಲ್ಲ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಅಲ್ಲಿ ಒಂದು ದಿವಸ ಯಾವತ್ತೋ ನಮ್ಮದೊಂದು ಸೀನ್ ತೆಗೆದ್ರು. ಟೆನ್ನಿಸ್ ಕೃಷ್ಣ ಅವರು ಹಿಂಗೆ ಬಾಲ್ ಹಿಂಗೆ ಎಸ್ಕೊಂಡು ಬರ್ತೀನಿ ನಾನು, ಎಲ್ಲಿ ಕ್ಷಮಾ ಟೀಚರ್ ಇಲ್ಲಿ ಅಂತ ಕೇಳ್ತಾರೆ. ಹೊಟ್ಟೋದ್ರ ಅಂದ್ಬಿಟ್ಟು ತೆಗೆದ್ಬಿಟ್ಟು ಅವ್ರ ಬಾಲು ಹಿಂಗೆ ಹೊಡಿತಾರೆ ನನಗೆ. ಅವತ್ತು ಬೇಗ ಪ್ಯಾಕಪ್ ಕವರೇ ಮಾಡಬೇಕಾಗಿ ಬಂತು. ಅವತ್ತೇ ಈ ಚಿದಂಬರ ಶೆಟ್ಟಿ ಅವ್ರು ಮರ್ಡರ್ ಆಗಿದ್ದ ದಿವಸ ಅದು. ಸೊ ಶೂಟಿಂಗ್ ಬೇಗ ಪ್ಯಾಕಪ್ ಮಾಡಬೇಕು ಅಂತ ಬಂತು. ಅವರು ಪಾಪ ಟೆನ್ನಿಸ್ ಕೃಷ್ಣ ಅವರು ಇಂಟೆನ್ಷನಲ್ಲಿ ಇಲ್ಲ, ಶಾರ್ಟು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಹರಿನಲ್ಲಿ ಆ ಬಾಲ್ ಎಷ್ಟು ಫೋರ್ಸ್ ಆಗಿ ನನಗೆ ನನ್ನ ಮೈನ್ ಪ್ರೈವೇಟ್ ಪಾರ್ಟಿಗೆ ಬಿತ್ತದು. ಒಂದು 20 ನಿಮಿಷ ತಲೆ ಚಕ್ಕರ್ ಹೊಡೆದ್ಬಿಟ್ಟಿತ್ತು ನನಗೆ. ಸೊ ಎಸ್, ಇದೆಲ್ಲ ಒಂದೊಳ್ಳೆ ಮೆಮೊರಿಗಳು. ಹೀಗೆ ಸರ್, ಹೀಗೆ ಸಿನಿಮಾಗಳು, ಸಣ್ಣ ಪುಟ್ಟ ಪಾತ್ರಗಳು ಹಿಂಗೆ ಮಾಡಿಕೊಂಡು TV ಕೇಬಲ್ಲು ಮಾಡ್ಕೊಂಡು ಬಂದಿದ್ದೆ. ತುಂಬ ಜನ ಹೇಳಿದ್ದಾರೆ ಆ ಒಂದು ವಜ್ರೇಶ್ವರಿನಲ್ಲಿ ಅಥವಾ ಅಮ್ಮ ಪಾರ್ವತಮ್ಮನವರ ಒಂದು ಸಂಸ್ಥೆಯಲ್ಲಿ ಊಟದಲ್ಲಿ ಯಾಕೆ ಭೇದ ಭಾವ ಮಾಡ್ತೀರಾ ಅಂತ ಅಣ್ಣ ಕೇಳೋರಂತೆ. ನಾನು ಹೀರೋ, ನಾನು ರಾಜ್ಕುಮಾರು, ನಾನು ಇನ್ನೊಬ್ಬ, ಅವ್ರು ಯಾರು, ನಾವೆಲ್ಲ ಮಾಡೋದು ಹೊಟ್ಟೆಗೆ. ಆ ಹೊಟ್ಟೆಗೆ ಎಲ್ಲರಿಗೂ ಒಂದೇ ಊಟ ಹಾಕ್ಬೇಕು ಅನ್ನೋದು ಅನ್ನೋರ ತತ್ವ ಆಗಿದೆ. ಸೊ ಈ ನಮ್ಮ ಪೀರಿಯಡ್ಗಳನ್ನು ಊಟ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ ಸರ್. ಇವಾಗ ನಾವು ಡೈರೆಕ್ಷನ್ ಮಾಡಬೇಕಾದ್ರೂ ಅಷ್ಟೇ, ಡೈರೆಕ್ಷನ್ ಮಾಡಬೇಕಾದ್ರೆ ಕ್ಯಾರವನ್ ಗಿರವನ್ ನಮ್ಗೆ ಯಾರು ಡೈರೆಕ್ಟರ್ಗಳಿಗೆಲ್ಲ ನನಗಂತೂ ಕೊಟ್ಟಿಲ್ಲ. ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದು. ಬಟ್ ಇವತ್ತು ಬೇರೆ ಆಗ್ಬಿಟ್ಟಿದೆ. ಅಂದರೆ ಆರ್ಟಿಸ್ಟ್ಗಳು ಬ್ರೇಕ್ ಅಂತಾರಗನೆ ಅಲ್ಲಿ ಹೋಗೋದಂದ್ರೆ, ನಾನು ಹೇಳೋದು ಕ್ಯಾರವನ್ ಲಕ್ಸುರಿ ಅನ್ನೋದಕ್ಕಿಂತ ಇವತ್ತು ನೆಸೆಸಿಟಿ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ, ಈ ರೋಡ್ಸ್ ಗೀಡ್ಸ್ ಅಲ್ಲೆಲ್ಲ ಶೂಟ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಆರ್ಟಿಸ್ಟ್ಗಳಿಗೆ ಬೇಕೇ ಬೇಕು, ಅದು ತಪ್ಪಲ್ಲ. ಆದರೆ ಯಾವುದೋ ಒಂದು ಒಳ್ಳೆ ಮನೆಯಲ್ಲಿ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಹೋಟ್ಲಲ್ಲಿ ಮಾಡ್ತಾ ಇರ್ತೀವಿ, ಅಲ್ಲಿ ಕ್ಯಾರವನ್ ಬೇಡ. ಕೆಲವರು ತಗೊಳ್ಳೋರು ಇದ್ದಾರೆ ಅಂತ ಕಾಣುತ್ತೆ ಸರ್, ಗೊತ್ತಿಲ್ಲ, ತಗೊಳ್ತಾರಂತೆ, ನಾನು ನೋಡಿಲ್ಲ, ತಗೋತಾರಂತೆ. ಬಟ್ ಅದು ತುಂಬಾ ಜನ ತಗೊಳ್ಳದೆ ಇರೋರು ಇದ್ದಾರೆ. ಆ ಥರ ಸಾಕಷ್ಟು ಜನ. ಇವಾಗ ಶಿವಣ್ಣ ಅವ್ರು ಇರ್ಬೋದು, ಗಣೇಶ್ ಅವ್ರು ಇರ್ಬೋದು, ನನ್ನ ನೋಡಿರಂಗೆ ಅವ್ರು ಆ ಥರದೆಲ್ಲ ತಗೊಳ್ಳಲ್ಲ. ಆ ಥರದ್ದೊಂದು ಒಳ್ಳೆ ಮನೆ ಅಥವಾ ಒಳ್ಳೆ ಹೋಟೆಲ್ ಗಿಟಲ್ ಎಲ್ಲ ಇದ್ರೆ ದೇ ವೋಂಟ್ ಗೋ ಫಾರ್ ಇಟ್.